ಎಲ್ಲ ಸ್ನೇಹಿತರೆ, ಇವತ್ತು ಕರ್ನಾಟಕ ರಾಜ್ಯ ಕಾಯಕ ಸಮಾಜಗಳ ಒಕ್ಕೂಟದ ರಾಜ್ಯ ಮಟ್ಟದ ಒಂದು ಕೋರ್ ಕಮಿಟಿ ಪ್ರಮುಖರ ಸಭೆ ಇವತ್ತು ನಡೀತಾ ಇದೆ. ಈ ಒಂದು ಕೋರ್ ಕಮಿಟಿಯ ಸಭೆಯಲ್ಲಿ ನಾವು ಹಲವಾರು ನಿರ್ಣಯಗಳನ್ನ ತೆಗೆದುಕೊಳ್ತಾ ಇದ್ದೇವೆ. ಇವತ್ತಿನ ಬಹಳ ಮುಖ್ಯವಾದಂತಹ ಉದ್ದೇಶ, ನಾವು ಪತ್ರಿಕಾಕರ್ತರನ್ನ ಆಹ್ವಾನಿಸಿ ಅವರ ಒಂದು ಸಮ್ಮುಖದಲ್ಲಿ ಈ ಒಂದು ನಾಡಿನಲ್ಲಿ ನಮ್ಮ ಬಡತನದಲ್ಲಿ ಹುಟ್ಟಿದಂತ ಮಕ್ಕಳು ಇವತ್ತು ಸುಮಾರು 30,000 ಮಕ್ಕಳು ಆಂಗ್ಲ ಮಾಧ್ಯಮದಲ್ಲಿ 7ನೇ ತರಗತಿವರೆಗೆ ಓದಿ ಅವರು 8ನೇ ತರಗತಿಗೆ ಸೇರ್ಲಿಕ್ಕೆ, ಆ 8ನೇ ತರಗತಿಗೆ ಉನ್ನತ ಮಟ್ಟದ ಶಾಲೆಗಳು ಇಲ್ಲದೆ ಇರೋದ್ರಿಂದ, ಆಂಗ್ಲ ಮಾಧ್ಯಮ ಶಾಲೆಗಳು ಇಲ್ಲದೆ ಇರೋದ್ರಿಂದ ಇವತ್ತು ಅವರೆಲ್ಲರೂ ಬೀದಿ ಪಾಲಾಗಿದ್ದಾರೆ. ಅವರಿವತ್ತು 8ನೇ ತರಗತಿಗೆ ಅಡ್ಮಿಷನ್ ಆಗಿಲ್ಲ. ನಮ್ಗೆಲ್ಲ ಗೊತ್ತಿದೆ, 2018ರಲ್ಲಿ ಈ KPS ಸ್ಕೂಲ್ಗಳಂತ ಬಂತು, ಕರ್ನಾಟಕ ಪಬ್ಲಿಕ್ ಸ್ಕೂಲ್ 2018ನಲ್ಲಿ ಬಂತು. ಅದಾದ ನಂತರ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಇಷ್ಟು ವರ್ಷ ಮಕ್ಕಳು ಓದ್ಬಿಟ್ಟಿದ್ದಾರೆ. 2018, 2025, 2026ಕ್ಕೆ ಅವರು 8ನೇ ತರಗತಿಗೆ ಸೇರ್ಬೇಕು. ನಾನು ಸರ್ಕಾರವನ್ನು ಕೇಳ್ತಾ ಇದ್ದೇನೆ, ಇವತ್ತು ನೂತನವಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶಿವಕುಮಾರ್ ಅವ್ರನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಮೊನ್ನೆ ಶಿವಕುಮಾರ್ ಅವರೇ, ಸರ್ಕಾರ ಅಸ್ತಿತ್ವದಲ್ಲಿದೆಯಾ? ಅಸ್ತಿತ್ವದಲ್ಲಿದ್ರೆ ಈ 30,000 ಮಕ್ಕಳನ್ನ ಯಾಕೆ ಕಡೆಗಣಿಸಿದ್ದೀರಿ? ಇವರ ವಿದ್ಯಾಭ್ಯಾಸಕ್ಕೆ ಯಾಕೆ ತೊಂದರೆ ಮಾಡ್ತಾ ಇದ್ದೀರಿ? ಅವ್ರಿಗೆ ಅಡ್ಮಿಷನ್ಗೆ ಯಾಕೆ ಅವಕಾಶ ಮಾಡಿಕೊಟ್ಟಿಲ್ಲ? ಅವ್ರ ಅಡ್ಮಿಷನ್ಗೆ ಶಾಲೆಗಳನ್ನ ಯಾಕೆ ತೆರೆದಿಲ್ಲ? ಓದಕರಿಲ್ಲ, ಮೂಲಸೌಕರ್ಯಗಳಿಲ್ಲ, ಬಿಲ್ಡಿಂಗ್ ಇಲ್ಲ, ಮತ್ತೆ ಮೀಡಿಯಂ ಕೂಡ ಇಲ್ಲ. ಹೀಗಾಗಿ 1-2 ಅಲ್ಲ, 30,000 ಮಕ್ಕಳು ಏನ್ ಮಾಡ್ತೀನಿ? ಈಗ ಜೂನ್ 20 ಬಂದೋಗಿದೆ. ಇನ್ನು 10 ದಿವಸದಲ್ಲಿ ಅವ್ರಿಗೆ ನೀವು ಅಡ್ಮಿಷನ್ ಮಾಡಲಿಲ್ಲ ಅಂದ್ರೆ ಈ ವರ್ಷ ಅವರು ಅವರ ಅಭ್ಯಾಸವನ್ನ ಮಾಡೋದನ್ನ, ಓದೋದನ್ನ, ಅವಕಾಶವನ್ನ ಕಳ್ಕೊಂತಾರೆ. ಇದಕ್ಕೆ ನಾವು ಹೇಳ್ತಾ ಇದ್ದೀವಿ, ಇದಕ್ಕೆ ನಾವು ಬಿಡೋದಿಲ್ಲ. ಕರ್ನಾಟಕ ರಾಜ್ಯ ಕಾಯಕ ಸಮಾಜಗಳ ಒಕ್ಕೂಟದ ಎಲ್ಲರೂ ಕೂಡ ಒಟ್ಟಾಗಿ ನಾವು ಈ ತಿಂಗಳ ಕೊನೆಯವರೆಗೆ ಸರ್ಕಾರಕ್ಕೆ ಗಡುವನ್ನು ಕೊಡ್ತಾ ಇದ್ದೇವೆ. ಈ ಗಡುವಿಗೆ ಮುಂಚೆ ಸರ್ಕಾರ ಇವರಿಗೆ 8ನೇ ತರಗತಿ ಓದೋದಕ್ಕೆ ಆಂಗ್ಲ ಮಾಧ್ಯಮದಲ್ಲಿ ಅವಕಾಶ ಕೊಡದೇ ಇದ್ರೆ ನಾವು ವಿಧಾನಸೌಧಕ್ಕೆ ನುಗ್ತೇವೆ, ಕಾನೂನನ್ನ ಕೈಗೆ ತಗೊಳ್ತೇವೆ. ನಾನು ನಿನ್ನೆ ಮಾತಾಡಿದ್ದೀನಿ, ಪ್ರಿನ್ಸಿಪಾಲ್ ಸೆಕ್ರೆಟರಿ ಹತ್ರ ಮಾತಾಡಿದ್ದೀನಿ. ಪ್ರಿನ್ಸಿಪಾಲ್ ಸೆಕ್ರೆಟರಿ ಎಜುಕೇಶನ್, she doesn't know anything about it. ಇವತ್ತು ಪ್ರಿನ್ಸಿಪಾಲ್ ಸೆಕ್ರೆಟರಿ ಆಗಿ ಹವಾನಿಯಂತ್ರಣ ಕೊಠಡಿಯಲ್ಲಿ ಕೂತಿದಿರಲ್ಲ, ಈ ಸಮಸ್ಯೆ ಬಗ್ಗೆ ಅರಿವಿದೆಯಾ ಅಂದ್ರೆ ಯಾರು ನಿರ್ದಿಷ್ಟವಾಗಿ ನಮ್ಗೆ ಹೇಳಿಲ್ಲ ಸಾರ್ ಅಂತ ಹೇಳ್ತಾರೆ ಮೇಡಮ್. ನಿರ್ದಿಷ್ಟವಾಗಿ ಜನರಲ್ಲು 30,000 ಸ್ಟೂಡೆಂಟ್ಸ್ ಬೀದಿಗಿರುವಾಗ ಯಾರು ನಿರ್ದಿಷ್ಟವಾಗಿ ಮಕ್ಕಳು ಬಂದು
ಅವರ ಕೊಠಡಿಯನ್ನು ತಲುಪಕ್ಕಾಗುತ್ತಾ? ಪೇರೆಂಟ್ಸ್ ತಲುಪಕ್ಕಾಗುತ್ತಾ? ಇಷ್ಟಕ್ಕೂ ಪೇರೆಂಟ್ಸ್ ಯಾರು? ಎಲ್ಲ ತಳ ಸಮುದಾಯದವರು, ಕೂಲಿ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು. ಅವತ್ತು ತಿಂದು ಅವತ್ತು ಹೊಟ್ಟೆ ತುಂಬಿಸ್ಕೋಬೇಕು. ನಿನ್ ಮಕ್ಕಳ ಶಿಕ್ಷಣ ಆರೋಗ್ಯಕ್ಕೆ ಅವ್ರ ಹತ್ರ ದುಡ್ಡೇ ಇಲ್ಲ. ಏನೋ ಇಂಗ್ಲಿಷ್ ಮೀಡಿಯಂನಲ್ಲಿ ಸರ್ಕಾರ ಫ್ರೀಯಾಗಿ ಓದಿಸ್ತಾ ಇದೆ ಅಂತ ಆಸೆಗೆ ಸೇರಿಸ್ಬಿಟ್ರು. 7ನೇ ಕ್ಲಾಸ್ವರೆಗೆ ಇಂಗ್ಲಿಷ್ ಆಗತ್ತೆ ಮಾಧ್ಯಮ ಕಲ್ತ್ಬಿಟ್ಟಿದ್ದಾವೆ. ಈಗ ಕನ್ನಡ ಮಾಧ್ಯಮದಲ್ಲಿ ಅವ್ರಿಗೆ ಕನ್ನಡನೂ ಬರಲ್ಲ, ಇಂಗ್ಲಿಷೂ ಬರಲ್ಲ. ಎರಡೂ ಬರದೇ ಇರುವಂತ ಪರಿಸ್ಥಿತಿಯಲ್ಲಿ ನಿರಂಕುಶ ಪ್ರಭುತ್ವ ಒಬ್ಬ ಪರಿಸ್ಥಿತಿಯಲ್ಲಿ ಅವ್ರನ್ನ ತಂದಿದ್ದೀರಾ. ಅದಕ್ಕೆ ಅತಂತ್ರ ಪರಿಸ್ಥಿತಿ ಅಂತ ಹೇಳ್ತೀವಿ. ಅಲ್ಲಿ ಅನಿಶ್ಚಿತತೆ ಉಂಟಾಗಿದೆ. ವೆರಿ ಅನ್ಸರ್ಟನ್ಟಿ. ಅಂಡ್ ನಾ ಇನ್ನೊಂದು ವಿಚಾರವನ್ನ ನಿಮ್ಗೆ ಗಮನಕ್ಕೆ ತಂದಿದ್ದೀನಿ. ಇದೇನಾದ್ರೂ ಬಗೆಹರಿದೆ ಹೋದ್ರೆ ಈ ಗೊಂದಲ ಬಹುಶಃ ಯಾವ ಸರ್ಕಾರನೂ ಉಳಿಲಿಕ್ಕಿಲ್ಲ. ಯಾವ ಸರ್ಕಾರನೂ ಉಳಿಲಿಕ್ಕೆ ಜನ ಬಿಡೋದಿಲ್ಲ. 30,000 ಜನ ಮಕ್ಕಳ ಭವಿಷ್ಯ ಅಂದ್ರೆ ಅಷ್ಟು ಸುಲಭ ಅಲ್ಲ. ಆದ್ರಿಂದ ಅವರಿಗೆ ಶಿಕ್ಷಣ ಕೊಡುವಂತ ಕೆಲಸವನ್ನ ಅಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ದೀರಲ್ಲ, ನಾವು ನಿಮ್ಮ ಎಲ್ಲ ಕಚೇರಿಗೆ ಲಗ್ಗೆ ಹಾಕ್ತೀವಿ, ನಿಮ್ಮ ಕಚೇರಿಗಳಿಗೆ ಪಿಕೆಟಿಂಗ್ ಮಾಡ್ತೀವಿ, ನಿಮ್ಮ ಕಚೇರಿಗಳಿಗೆ ಬೀಗ ಹಾಕಿ ಹೊರಗೆ ತಳ್ತೀವಿ ನಿಮ್ಮನ್ನ. ನೀವು ಕಚೇರಿ ಕೂತ್ಕೊಳ್ಳಕ್ ನಾವು ಬಿಡೋದಿಲ್ಲ. ಈ ಸಮಸ್ಯೆ ಬಗೆಹರಿಸಿ ಕಚೇರಿ ಕೂತ್ಕೊಳ್ಳಿ. ಅಲ್ಲಿವರೆಗೆ ಈಗ ಕಚೇರಿ ಕೂತ್ಕೊಳ್ಳೋ ಅಧಿಕಾರ ನಿಮಗಿಲ್ಲ. ನಾವು ಮಾಡ್ತೀವಿ ಗಂಭೀರವಾಗಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯಾಗಿ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಕೊಡ್ತಾ ಇದ್ದಾನೆ. ಹೈಸ್ಕೂಲಲ್ಲಿ ಇಂಗ್ಲಿಷ್ ಮೀಡಿಯಂ ಇಲ್ವಾ ಸರ್? KPS ಸ್ಕೂಲಲ್ಲಿ ಇಂಗ್ಲಿಷ್ ಮೀಡಿಯಂ ಇಲ್ವಾ? ಹೈಸ್ಕೂಲಿಂದ 8, 9, 10 ಇಂಗ್ಲಿಷ್ ಮೀಡಿಯಂ ಇಲ್ವಾ? ಅದು 1 to 7 ಮಾತ್ರ ಮಾಡಿದಾರದು. ಸೊ ಎಲ್ಲೋ ಒಂದೊಂದು ದೂರದಲ್ಲಿ ತಾಲೂಕು 1, 2 ಇಂಗ್ಲಿಷ್ ಮೀಡಿಯಂ ಇರ್ಬೋದು ಹೊರತು KPS ಅಂತಕ್ಕಂತ ಯೋಜನೆ ಮಾಡಿದಾಗ್ಲೇನೆ ಅವ್ರು 1 to 10 ವರೆಗೆ ಮಾಡಿದ್ರೆ ಸೂಕ್ತ ಇತ್ತು. ಸೊ 7ನೇ ಕ್ಲಾಸ್ಗೆ ಆದಾಗ್ಲಿಂದ ಇದು ಸಂಪೂರ್ಣವಾಗಿ ಹೇಳ್ದಂಗೆ ನಮ್ಮ MLC ಸಾಹೇಬರು ಇದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳೇ ಇರೋದು. ಇವರಲ್ಲಿ 30,000 ಮಕ್ಕಳು ಏನಾಗ್ಬೇಕು ಅವ್ರ ಪರಿಸ್ಥಿತಿ. ಆಗ್ಲಿ ಈ ಸಂಪುಟವನ್ನ ರಚನೆ ಮಾಡಿ ಕೆಲವೊಂದು ಶಾಲೆಯಲ್ಲಿ ಇದೆ, ಕೆಲವೊಂದು ಶಾಲೆಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ಬಹಳ ಅದೇನು ಮೈಸೂರು ನಗರದಲ್ಲಿ 1, 2 ಇರ್ಬೋದು. ಇಂಗ್ಲಿಷ್ ಮೀಡಿಯಂ ಕೂಡ 4-5 ಸ್ಕೂಲ್ ಇದೆ, KPS ಸ್ಕೂಲ್ ಇದೆ, ಇರೋತವೆಲ್ಲ PUC ವರೆಗೂ ಇದೆ. ಇದೆ. ಬಟ್ ಕಾರಣ ಇಂಗ್ಲಿಷ್ 8 ಇಂದ ಬಹಳ ಕಡಿಮೆ. ಬ್ರಿಲಿಯಂಟ್ ಕೇಸ್ ಮಾತ್ರ ಇದೆ. ಸರಿ ಸರಿ ಇದೆ, ಕಡಿಮೆ ಇದೆ. ನಾನೊಂದು ಡೇಟ್ ಕೊಟ್ಟಿದ್ದೀನಿ, 2018 ಅಂತ ನಾನು ಹೇಳಿದ್ದೀನಿ. 2018ಕ್ಕೆ 1ನೇ ತರಗತಿ ಸ್ಟಾರ್ಟ್ ಆಗಿ 2025ಕ್ಕೆ 7ನೇ ತರಗತಿ ಮುಗಿದಿದೆ. ಅದೇ ಪ್ರತಿ ಒಂದೊಂದು ವರ್ಷಕ್ಕೆ 2026ಕ್ಕೆ 8ನೇ ತರಗತಿ ಸೇರ್ಬೇಕು. ಆ 8ನೇ ತರಗತಿಗೆ ಸೇರ್ಲಿಕ್ಕೆ ಶಾಲೆಗಳಿಲ್ಲ. ಅಲ್ಲಿ ಆಂಗ್ಲ ಮಾಧ್ಯಮ ಶಾಲೆಗಳ ಕೊರತೆ ಇದೆ. ಅಲ್ಲಿ ಶಿಕ್ಷಕರು ಬೋಧಿಸೋರು ಕೂಡ ಇಲ್ಲ. ಈಗ ನಮ್ಮ ಶಿಕ್ಷಕರು ಹೇಳ್ತಾರೆ, ಬಾಯ್ಬಿಟ್ಟು ಹೇಳ್ತಾರೆ, ನಮ್ಗೆ ಇಂಗ್ಲಿಷ್ ಮೀಡಿಯಂ ಆಗಲ್ಲಪ್ಪ, ನಾವು ಕಲ್ಸಕ್ಕೆ ಸಾಧ್ಯ ಇಲ್ಲ, ನಾವು ಕಲ್ತೇ ಇಲ್ಲ. ಏನ್ ಮಾಡ್ಬೇಕು? ಈಗ ಇಷ್ಟು ಸಡನ್ ಸರ್ಕಾರ ಬರೀ 7% ಇದೆ ನೋಡಿ ಹಳ್ಳಿಗಳಲ್ಲಿ. ಒಂದು ಶಾಲೆಯಲ್ಲಿ ಪರ್ಮನೆಂಟ್ ಶಿಕ್ಷಕರು 10 ಶಿಕ್ಷಕರು ಇರುವಂತ ಜಾಗದಲ್ಲಿ ಪರ್ಮನೆಂಟ್ ಶಿಕ್ಷಕರು ಗೌರ್ಮೆಂಟ್ ಶಿಕ್ಷಕರು ಇರೋದೇ 4 ಜನ, ಅದ್ರಲ್ಲಿ ಅತಿಥಿ ಶಿಕ್ಷಕರು ಇರೋದು 6 ಜನ. ಅದ್ರಲ್ಲಿ ಏನಾಯ್ತಾ ಇದೆ ಅಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸಗಳು ಕಮ್ಮಿ ಆಯ್ತಾ ಇದೆ. ಸರಿಯಾಗಿ ಪಾಠ ಮಾಡಕ್ ಬರಲ್ಲ. ಯಾಕೆ ಅಂದ್ರೆ ಮಾಸ್ಟರ್ಗಳೇ ಅವ್ರ ಮಕ್ಕಳನ್ನ ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸಿಲ್ಲ, ಪಾಠ ಮಾಡಕ್ ಬರಲ್ಲ. ಶಿಕ್ಷಕರುಗಳಿಗೆ